ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಸೃಷ್ಟಿಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ಒಂದು ವ್ಲಾಗ್ ಬಂದು ಊರಿನ ಗ್ರಾಮ ದೇವತೆ ಪೂಜೆ ವ್ಲಾಗ್ ಆಗಿರುತ್ತೆ. ಸೊ ನೋಡಿ ಗೈಸ್, ನಮ್ಮಮ್ಮ ನಾ ಹೇಳ್ದೆ ಅಲ್ವಾ ಗ್ರಾಮ ದೇವತೆ ಪೂಜೆ ಅಂತ, ಆ ಪೂಜೆಗೆ ದೊಡ್ಡದು ರಂಗೋಲಿ ಬಿಡಿಸಿ ಅಂತ ಹೇಳಿದೆ. ಸೊ ಇವಾಗ ಚುಕ್ಕಿ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಮುಗಿಸ್ತಾರೆ ಅಂತ. ಔಟ್ಪುಟ್ನ ಲಾಸ್ಟಿಗೆ ತೋರಿಸ್ತೀನಿ. ಮಮ್ಮಿ ನೋಡಿ, ನಮ್ಮಮ್ಮ ಗುಲಾಬಿ ರಂಗೋಲಿ ಬಿಡ್ತಾ ಇದ್ದಾರೆ. ಎಳೆ ಚಿಕ್ಕದಾಗಿ ಬಿಡಮ್ಮ ಅಂದರೆ ದೊಡ್ಡದಾಗಿ ಕಾಣಲಿ ಅಂತ ದಪ್ಪ ಎಳೆ ಮಾಡ್ತಾ ಇದ್ದಾರೆ. ಗೈಸ್, ಇದೆ ನೋಡಿ ನಮ್ಮಮ್ಮನ ರಂಗೋಲಿ ಔಟ್ಪುಟ್. ಚೆನ್ನಾಗಿ ಬಂದಿದೆ. ಕಲರ್ಸ್ ಹಾಕಿದಿದ್ರೆ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಬಟ್ ನನಗೆ ಆನ್ಲೈನ್ ಕ್ಲಾಸು ಅದು ಇದು ಅಂತ ಬ್ಯುಸಿ ಆಗಿದ್ದರಿಂದ ಕಲರ್ಸ್ ಇಲ್ಲ. ಆ್ಯಂಡ್ ಕಲರ್ಸ್ ತರೋಕ್ಕೆ ಬೈಕ್ ಕೂಡ ಇಲ್ಲ. ದೊಡ್ಡದಾಗಿ ನಮ್ಮ ಅಪ್ಪಂಗೆ ಬೈಕ್ ಬೇಡ ಪಪ್ಪ ತಗೊಂಡೋಗಿ ಅಂತ ಹೇಳ್ಬಿಟ್ಟೆ, ತೊಗೊಂಡೋಗ್ಬಿಟ್ರು. ಬಟ್ ಸ್ಟಿಲ್ ಓಕೆ, ಹಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. 10 ಮಿನಿಟ್ಸಲ್ಲಿ ಹಾಕ್ಬಿಟ್ರು ರಂಗೋಲಿನ. ನಮ್ಮ ಅಣ್ಣ ಹೊಸ ಗಾಡಿ ತಗೊಂಡಿದ್ದಾನೆ ಗೈಸ್, ನೋಡಿ ಹೆಂಗಿದೆ ಅಂತ. ಸೊ ಇವಾಗ ನಂಬರ್ ಪ್ಲೇಟ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ರಿಟರ್ನ್ ಬಂದು ಪೂಜೆಗೆ ರೆಡಿಯಾಗಿ ಪೂಜೆಗೆ ಹೋಗ್ಬೇಕು. ಆ್ಯಂಡ್ ಅರ್ಕಲ್ಗೂಡಲ್ಲಿ ಒಂದು ಶೋರೂಮ್ ಹತ್ರ ಬಂದುಬಿಟ್ಟು ನಾವು ನಂಬರ್ ಪ್ಲೇಟ್ ಕೂಡ ಹಾಕ್ಸಿದ್ವಿ. ಅಲ್ಲಿಂದ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ರಿಟರ್ನ್ ಊರಿಗೆ ರೀಚ್ ಆದ್ವಿ. ಆ್ಯಂಡ್ ಸ್ವಲ್ಪ ಕತ್ಲೆ ಆಗಿದ್ದರಿಂದ ನಮಗೆ ಲೈಟಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಡೀ ಊರಿಗೇನೆ ಪೂಜೆ ಆಗಿದ್ದರಿಂದ ಲೈಟಿಂಗ್ಸ್ನ ಹಾಕ್ಸಿದ್ರು. ಊರಿಂದ ಬ್ಯಾಂಡ್ ಸೆಟ್ಟು, ದೇವರ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು. ನನ್ನ ವಾಯ್ಸ್ ಎಷ್ಟು ಕೇಳಿಸುತ್ತೆ ಕೇಳಿಸಲ್ಲ ಅಂತ ಗೊತ್ತಿಲ್ಲ ನನಗೆ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಇನ್ನು ದೇವರಡಿಯಿಂದ ನುಗ್ಗಿ ಬಂದರೆ ನಾವು ಅಂದ್ಕೊಂಡಿದ್ದಾಗುತ್ತೆ, ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಅಣ್ಣನ ಕಳಿಸಿದ್ರು. ಸೊ ನಮ್ಮ ಅಣ್ಣ ದೇವರಡಿಯಿಂದ ನುಗ್ಗಿಬಿಟ್ಟು ಬರೋಕ್ಕೆ ಅಂತ ಹೋದ. ಆ್ಯಂಡ್ ದೇವ್ರ ಹತ್ರ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದ. ಇವಾಗ ದೇವ್ರದ್ದು ಅಡ್ಡೆ ಎಲ್ಲ ಮುಗೀತು. ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಊಟದ ಕಾರ್ಯಕ್ರಮ ಮತ್ತು ಮಕ್ಕಳದು ಡ್ಯಾನ್ಸು ಪ್ರೋಗ್ರಾಮ್ ಉಂಟಂತೆ, ಅದಕ್ಕೋಸ್ಕರ. ಮತ್ತು ಇವಾಗ 9:30ಯಿಂದ ಹೋಮ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ವಿಘ್ನ ಊರಿಗೆ ಬರದೇ ಇರೋ ಥರ ಕಾಪಾಡು ತಾಯಿ ಅಂತ ಕೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹತ್ರ ಬಂದ್ವಿ. ಇವಾಗ ಹೋಮಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಕೂಲ್ ಮಕ್ಳ ಕಡೆಯಿಂದ, ಅಂದರೆ ನಮ್ಮೂರು ಮಕ್ಳ ಕಡೆಯಿಂದ ಪ್ರೋಗ್ರಾಮ್ ಉಂಟು. ಇಲ್ಲಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಂಡ್ ಇನ್ನೊಂದು ಸೈಡ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗಿತ್ತು. ಬನ್ನಿ ಕ್ವಿಕ್ಕಾಗಿ ಒಂದು ಡ್ಯಾನ್ಸ್ ನೋಡ್ಕೊಬರೋಣ. ಇನ್ನು ಇವಳು ಬಂದು ಶರು. ನೀವು ಆಲ್ಮೋಸ್ಟ್ ನಾನು ರೀಲ್ಸಲ್ಲೆಲ್ಲ ನೋಡಿರ್ತೀರ, ನಮ್ಮ ಅತ್ತೆ ಮಗಳು. ಆ್ಯಂಡ್ ಇವಳು ಇರೋದು ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಇಷ್ಟು ದಿನ ಊರಲ್ಲೇ ಇದ್ಲು. ಸೊ ಇವಾಗ ಸ್ಕೂಲ್ ಆ್ಯಂಡ್ ಎಜುಕೇಷನ್ ವೈಸ್ ಬ್ಯಾಂಗ್ಳೂರ್ ಹೋಗಿದ್ದಾಳೆ. ಸೊ ಅವಳಿಗೆ ಕಾಲ್ ಮಾಡಿಬಿಟ್ಟು ಉರಿಸ್ತಾ ಇದ್ವಿ. ಇನ್ನು ಇಲ್ಲಿ ರಾಜಣ್ಣನ ಹತ್ರ ಬಿಡ್ತಾ ಇಲ್ಲ, ಫೋಟೋ ತೆಗೆಸ್ಕೊತಾ ಇದ್ದಾರೆ ನಮ್ಮ ಫ್ಯಾಮಿಲಿ. ಇನ್ನು ಹಂಗೆ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಊರಿನ ಮಕ್ಕಳಿಗೆ ನಿಜ ಹ್ಯಾಟ್ಸ್ ಆಫ್ ಹೇಳಬೇಕು, ಬಿಕಾಸ್ ಅಷ್ಟು ಪೇಷನ್ಸಿಂದ ಮಾಡಿದ್ದಾರೆ. ಆ್ಯಂಡ್ ಪೂಜೆ ದಿನ ಊರಿನ ಜನಕ್ಕೆ 3 ಟೈಮೂ ಊಟ ಇತ್ತು. ಆ್ಯಂಡ್ ಇಲ್ಲಿ ಎಷ್ಟು ಹೈಜಿನಾಗಿ ಅವರೇ ಪ್ರಿಪೇರ್ ಮಾಡಿ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು.
ಆ್ಯಂಡ್ ಇನ್ಚಾರ್ಜಲ್ಲಿ ನಮ್ಮ ತಾತ ಕೂಡ ಇದ್ದರು. ಸೊ ಅವ್ರದ್ದು ಸಪೋರ್ಟಿಂದ ನಾನು ಅಲ್ಲಿ ವೀಡಿಯೋ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದೆ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ನಾಳೆಗೆ ಏನೇನು ತಿಂಡಿ ಊಟ ಅಡುಗೆ ಎಲ್ಲ ಅಂತ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಪೂಜೆ ಊರೇ ಒಂಥರ ಚೆಂದ ಅಲ್ವಾ. ಇನ್ನು ಪ್ರೋಗ್ರಾಮ್ ಎಲ್ಲ ನೋಡಿದ್ವಿ ಆ್ಯಂಡ್ ಸ್ವಲ್ಪ ಟಯರ್ಡ್ ಅನಿಸ್ತಾಯಿತ್ತು. ಅದಕ್ಕೆ ನಾನು ನಮ್ಮ ಅಣ್ಣನ ಕರ್ಕೊಂಡು ನಡಿಯೋಣ ಮನೆಗೆ ಹೋಗೋಣ, ಸಾಕಾಯಿತು ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ಇಲ್ಲಿ ನಾನು ಪ್ರೊಫೆಷ್ನಲ್ ವ್ಲಾಗರ್ ಥರ ಕ್ಯಾಮ್ರಾ ಹಿಡಿತಿದ್ದೀನಿ. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇದೆ ನಮ್ಮ ಅಣ್ಣನ ಅರ್ಧ ತಲೆನೇ ಕಾಣಿಸ್ತಾ ಇಲ್ಲ, ಎಷ್ಟು ಪ್ರೊಫೆಷ್ನಲ್ ವ್ಲಾಗರ್ ನಾನು ಅಂತ. ಆ್ಯಂಡ್ ನನ್ನೊಂದು ಪುಟ್ಟ ಪ್ರಯತ್ನದಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಅಣ್ಣ ಸಾಕು ಬಿಡೆ, ರೋಡಲ್ಲಿ ಹೋಗ್ತಾ ಇದ್ದೀವಿ, ನೋಡಿದವ್ರು ಏನಾರು ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಬೈತಾಯಿದ್ದಾರೆ. ಅದಕ್ಕೆ ಅಣ್ಣ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸುಮ್ಮನಿರು ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಟೈಮ್ ಇವಾಗ 6:30. ಇವಾಗ ಕೆರೆ ಹತ್ರಕ್ಕೆ ಹೋಗಿ ದೇವ್ರ ಜೊತೆ ಹಳ್ಳಿ ಜೊತೆ ಕಳಸ ತಗೊಂಡು ಬರಬೇಕು. ಇವಾಗ ಫಸ್ಟು ಊರ ಬಾಗಿಲಿಂದ ಸ್ಟಾರ್ಟ್ ಮಾಡೋಕ್ಕೆ ಅಂತ ಗ್ರಾಮ ದೇವತೆನ ಊರ ಬಾಗಿಲ ಹತ್ರ ತಗೊಂಡು ಹೋಗ್ತಾಯಿದ್ದಾರೆ. ಊರಿನ ಜನಗಳೆಲ್ಲ ಊರ ಬಾಗಿಲ ಹತ್ರಕ್ಕೆ ಹೋಗಿ ಅಲ್ಲಿಂದ ಕೆರೆ ಹತ್ರಕ್ಕೆ ಹೋಗಿ ಕಳಸ ತಗೊಂಡು ಅಲ್ಲಿ ಪ್ರತಿಷ್ಠಾಪನೆ ಹತ್ರ ಹೋಗ್ತಾರೆ. ನಮ್ಮನೆ ಬ್ಯೂಟಿಫುಲ್ 2 ಲೇಡೀಸ್ ರೆಡಿ ಆಗಿಬಿಟ್ಟು ಕಳಸ ತರಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇವಾಗ ಅಲ್ಲಿ ಅಡ್ಡೆ ನಿಂತಿದೆ, ಲೈಕ್ ತೋರಿಸ್ದೆ ಇಲ್ಲ ನಾನು, ಕಾಣುತ್ತೆ ಅನ್ಸುತ್ತೆ ನೋಡಿ, ಹೋಗ್ತಾ ಇದ್ದಾರೆ. ಫೋಟೋ ತೆಕ್ಕೊಡ್ತಿದ್ರೆ ಇವ್ರ ಮನೇನು ಬರಂಗ್ ಸೇರಿಸಿ ತೆಗಿಬೇಕಂತೆ. ಇವರು ರಾಧು ಅಂತ, ರಾಧಕ್ಕ, ಇವ್ರ ಮನೆ ಇರೋದು ಇಲ್ಲಿ. ಅವರಿಬ್ರು ಫೋಟೋ ತೆಗೆದ್ರೆ ಇವ್ರಿಗೆ ನಿನ್ನ ಮಗನ್ ತೆಗ್ದಿದ್ದೀನಿ ಬಿಡು ನೆನ್ನೆ ರಾಜಣ್ಣನ. ಇನ್ನು ಅದ್ರ ಜೊತೆಗೆ ವೀರಗಾಸೆ ವೃತ್ತಿದವ್ರನ್ನ ಕರೆಸಿದ್ರು. ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ವೀರಗಾಸೆ ವೃತ್ತಿಯನ್ನು ಮತ್ತು ಅವ್ರ ಶೈಲಿನ ಅವರು ತೋರಿಸ್ಕೊಂಡು ಬಂದರು. ಕೆರೆ ಹತ್ರಕ್ಕೆ ಹೋಗ್ಬಿಟ್ಟು ಇವಾಗ ಕಳಶ ಎಲ್ಲ ತಗೊಂಡು ಬರ್ತಿದ್ದಾರೆ. ನಮ್ಮ ದೊಡ್ಡಮ್ಮ ಇಲ್ಲೆಲ್ಲ ಫ್ರಂಟಲ್ಲಿ ಇದ್ದಾರೆ. ಇನ್ನು ಅವರು ಕಳಶ ಎಲ್ಲ ತಗೊಂಡು ದೇವಸ್ಥಾನದ ಹತ್ರ ಹೋಗಿ ಆದಮೇಲೆ ನಾವು ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನದ ಹತ್ರ ಪೂಜೆಗೆ ಅಂತ ಹೊರಡ್ವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದ ಹತ್ರ ಟಿಫನ್ ಕೂಡ ಇತ್ತು. ಆ್ಯಂಡ್ ಅಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಇನ್ನಲ್ಲಿ ಆಟ ಸಾಮಾನು ಮತ್ತು ಬಳೆಗಾರರು ಅವರೆಲ್ಲ ಬಂದಿದ್ರು. ಇದೆಲ್ಲ ನೋಡಿ ತುಂಬ ಖುಷಿಯಾಯಿತು. ಆ್ಯಂಡ್ ಇಲ್ಲಿ ನಮ್ಮ ಮಂಗಳತೆಗೆ ಬಳೆ ತೊಡ್ಸ್ಕೊಬೇಕು ಅಂತ ಅಂದರು. ಅದಕ್ಕೋಸ್ಕರ ಅಮ್ಮ ಮತ್ತು ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ ಎಲ್ಲರೂ ನೋಡ್ತಾ ಇದ್ದಾರೆ ಅವ್ರು ಬಳೆ ತೊಡ್ಸ್ಕೊಳ್ಳೋದನ್ನ. ಇನ್ನು ಅಲ್ಲಿಂದ ಬಳೆ ತೊಡ್ಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಮಧ್ಯಾಹ್ನ ಊಟ ಆದಮೇಲಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಭರ್ಜರಿ ಊಟ ಮಾಡಿಕೊಂಡು ಸ್ವಲ್ಪ ವರ್ಕ್ ಬಂತು ಅಂದ್ಬಿಟ್ಟು ಬ್ಯುಸಿ ಆಗಿಬಿಟ್ಟೆ. ಆ್ಯಂಡ್ ಇವಾಗ ನೈಟ್ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ಟಾರ್ಟ್ ಆಗಿ 1 hour ಮೇಲಾಗಿದೆ. ಮನೆಯಲ್ಲಿ ಅಡುಗೆ ಮಾಡಿ ಇವಾಗ ಹೋಗೋಣ ಅಂತ ಹೋಗ್ತಾಯಿದ್ದೀವಿ, ನಾನು ಮತ್ತು ನಮ್ಮಮ್ಮ. ಸೊ ಹೋಗ್ತಾಯಿದ್ದೀವಿ. ತತಾ ಇಲ್ಲ ಬರಲ್ವಾ? ಇನ್ನು ಆರ್ಕೆಸ್ಟ್ರಾ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲೇನು ಅಷ್ಟು ಜೋಶ್ ಇರಲಿಲ್ಲ ಆ್ಯಂಡ್ ಖುಷಿನೂ ಅನ್ನಿಸ್ಲಿಲ್ಲ. ಅವ್ರದ್ದು ಎಫರ್ಟ್ಸ್ ಇತ್ತು, ಬಟ್ ಇನ್ನೂ ಸ್ವಲ್ಪ ಏನೋ ಬೇಕು ಅಂತಾರಲ್ಲ ಆ ಥರ, ನಂಗೆ ಅಷ್ಟು ಖುಷಿ ಅನ್ನಿಸ್ಲಿಲ್ಲ. ಆ್ಯಂಡ್ ಅದಾದಮೇಲಿಂದ ನಮಗೆ ನೋಡಿ ಸಾಕಾಗಿ ನಾನು ಮತ್ತು ನಮ್ಮಮ್ಮ ಅಲ್ಲಿಂದ ಹೊರಡ್ವಿ. ಆ್ಯಂಡ್ ಬೆಳಗ್ಗೆಯಿಂದ ತುಂಬ ಟಯರ್ಡ್ ಕೂಡ ಆಗಿತ್ತು. ಟೆಂಪಲ್ಲು, ಮನೆ, ಸ್ವಲ್ಪ ವರ್ಕ್ ಪ್ರೆಷರ್ ಎಲ್ಲದೂ ಸೇರಿ. ಇನ್ನು ಅಲ್ಲಿಂದ ನಾನು ನಮ್ಮಮ್ಮ ಹಾಗೇನೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರ್ತಿದ್ದಿದ್ದು ಸಾಂಗ್ನ ಹಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆ ಕಡೆಗೆ ರಿಟರ್ನ್ ಆದ್ವಿ. ಇನ್ನು ನಾನು ಮತ್ತು ನಮ್ಮಮ್ಮ ಇವತ್ತಿನ ಡೇದು ಡಿಸ್ಕಷನ್ ಮಾಡಿಕೊಂಡು ಏನೇನೆಲ್ಲ ಎಂಜಾಯ್ ಮಾಡಿದ್ವಿ, ಏನೇನೆಲ್ಲ ಆಯಿತು,
ಅಂದ್ಕೊಂಡು ನಾವು ಪಪ್ಪ ಯಾಕೆ ಬಂದಿಲ್ಲ ಅಂತ ನೋಡ್ತಾ ಇದ್ದಾರೆ. ನಮ್ಮ ಪಪ್ಪ ಆರ್ಕೆಸ್ಟ್ರಾ ನೋಡೋಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ಮೀಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ಆ್ಯಂಡ್ ಇವತ್ತಿಂದು ಊರಿಂದು ಪ್ರೋಗ್ರಾಮ್ ಆರ್ಗನೈಸರ್ಸ್ ಎಲ್ಲ ಆಲ್ಮೋಸ್ಟ್ ಇವರೇ ನೋಡ್ಕೊಂಡಿದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಹೆಂಗಾಯಿತು ಏನೇನಾಯಿತು ಅಂತ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ನಾನು ಅದನ್ನು ಸ್ವಲ್ಪ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡು ಕೇಳಿಕೊಂಡು ಏನೂ ಅರ್ಥ ಆಗಿಲ್ಲ, ನಡಿಯಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅಮ್ಮನ ಕರ್ಕೊಂಡು ಮನೆ ಕಡೆಗೆ ಬಂದೆ. ಸೊ ಗೈಸ್, ಈ ಒಂದು ನಮ್ಮ ಊರಿನ ಗ್ರಾಮ ದೇವತೆ ಪೂಜೆ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಮೈಸೂರು ಕಾಲೇಜು ಫ್ರಸ್ಟ್ರೇಷನಿಂದ ಈ ಊರ ಕಡೆಗೆ ಬಂದು ಸ್ವಲ್ಪ ಪೂಜೆ ಅದೆಲ್ಲ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ವ್ಲಾಗ್ ನೋಡ್ತಿರೋರು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ತುಂಬ ಯೂಸ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ಎಫರ್ಟ್ಸ್ ಹಾಕಿ ಮಾಡ್ತಿರೋದಕ್ಕೆ. ಮತ್ತು ನಿಮ್ಮ ಸಪೋರ್ಟಿಂದ ನೆಕ್ಸ್ಟಿಗೆ ಕಂಟಿನ್ಯೂಟಿ ಮಾಡೋಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅಷ್ಟೇ ಗೈಸ್. ಥ್ಯಾಂಕ್ ಯು ಆ್ಯಂಡ್ ಗಿವ್ ಮೋರ್ ಸಪೋರ್ಟ್. ಮಮ್ಮಿ ಬೈ ಬಾಯ್. ಬಾಯ್. ಏನು ಹೇಳ್ತೀರಾ ಚಾನಲ್ ಅವ್ರಿಗೆ? ಸೃಷ್ಟಿ ಕ್ರಿಯೇಷನ್ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರೊಬ್ಬರೇ ಗೈಸ್ ನನಗೆ ವೆಲ್ ಸಪೋರ್ಟರ್. ಸೊ ಇವರ ಕಡೆಯಿಂದ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬಾಯ್.